ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ DSP ವ್ಲಾಗ್ಸ್. ನಾನು ಸುಷ್ಮಿತಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಫ್ರೈಡೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಆಲ್ಮೋಸ್ಟ್ 5 o'clock ಆಗಿತ್ತು ನಾನು ಎದ್ದಾಗ. ಯಾಕಂದರೆ ಪಾಪುಗೆ ಇವತ್ತು ಸ್ನಾನ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಬೇಗನೆ ಎದ್ಬೇಡ ಅಂತೇಳಿ ಎದ್ದು ಎಲ್ಲ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಇವತ್ತಿಂದ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಮಾಡ್ತೀನಾ ಇಲ್ವಾ ಅಂತೇಳಿ. ತುಂಬ ಸಲ ಇದೇ ಥರ ಅಂದ್ಕೊಂಡಿದ್ದೀನಿ, ಬಟ್ ಆಗೋದಿಲ್ಲ. ಅದರಲ್ಲೂ ನಂಗೆ ಪಾಪು ಇರೋದ್ರಿಂದ ನಾನು ಇನ್ನೂ ಬ್ರೆಸ್ಟ್ ಫೀಡ್ ಕೂಡ ಮಾಡ್ತಾಯಿದ್ದೀನಿ. ಸೊ ಡಯಟ್ ಎಲ್ಲ ನಂಗೆ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಯಾಕೆಂದರೆ ಮನೇಲಿ ನಾನು ಒಬ್ಬಳೇ ಪಾಪು ನೋಡ್ಕೋಬೇಕು, ನನ್ನೂ ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹಾಗಾಗಿ ಏನಿರುತ್ತೆ ಅದೇ ತಿಂದುಬಿಡೋದು. ಆ ಥರ ಮಾಡಿ ವೆಯ್ಟ್ ಕೂಡ ತುಂಬ ಗೇನ್ ಆಗಿದೆ. ಆಲ್ಮೋಸ್ಟ್ ನಾನು ಆಫ್ಟರ್ ಡೆಲಿವರಿ 15 kg ಅಷ್ಟು ವೆಯ್ಟ್ ಗೇನ್ ಆಗಿದೆ. ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ 15 kg ಅಷ್ಟು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಹೇಗೆ ಕರಗಿಸ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತೀನಿ. ಬಟ್ ನೈಟ್ ತನಕ ಆ ಥರ ಅನಿಸುತ್ತೆ. ಬೆಳಗ್ಗೆ ಆದಮೇಲೆ ಮತ್ತೆ ಅದೇ ಥರ ಅಯ್ಯೋ ಅಂತ ಅನಿಸುತ್ತೆ. ಬಟ್ ಈ ಸಲ ತುಂಬ ಯೋಚನೆ ಮಾಡಿ ಇಲ್ಲ ಈ ಥರ ಇದ್ದರೆ ಆಗಲ್ಲ ಅಂಥೇಳಿ ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟ್ಗೆ ನಾನು ಫ್ಯಾಟ್ ಕಟರಾಗಿ ಒಂದು ಡ್ರಿಂಕ್ ಮಾಡ್ಕೊಂಡು ಅಂತೇಳಿ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ಸ್ವಲ್ಪ ವಾಶ್ ಮಾಡ್ಕೊಬಿಡ್ತೀನಿ. ನೈಟ್ ಏನೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಟಯರ್ಡ್ ಅನ್ನಿಸ್ತಾಯಿತ್ತು, ಹಾಗಾಗಿ ಮಲ್ಕೊಬಿಟ್ಟಿದ್ದೆ. ಅಮ್ಮ ಮನೆಗೆ ಹೋಗಿ ಬಂದಿದ್ನಲ್ಲ ಸ್ವಲ್ಪ, ಹಾಗೆ ಏನು ಕೆಲಸನೂ ಕಮ್ಮಿ ಇತ್ತು, ಇಷ್ಟೇ ಅಲ್ವಾ ಅಂತೇಳಿ ಮಲ್ಕೊಂಡೆ. ಬೆಳಗ್ಗೆ ಕ್ಲೀನ್ ಮಾಡೋಣ ಅಂಥೇಳಿ. ಫ್ರೆಂಡ್ಸ್, ಈ ಡ್ರಿಂಕ್ ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ, 1.5 ಅಷ್ಟು ಗ್ಲಾಸ್ ನೀರಿಗೆ ಸ್ವಲ್ಪ ಧನಿಯಾ ಬೀಜ ಬರುತ್ತಲ್ವ, ಅದೇನು ಹೇಳ್ತಾರೆ ಅದಕ್ಕೆ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ವರ್ಡ್. ಅದಕ್ಕೆ ಕೊತ್ತಂಬರಿ ಬೀಜ ಅಂತ ಕೂಡ ಕರೀತಾರೆ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು, ಒಂದು 2 ಇಂಚಷ್ಟು ಶುಂಠಿ. ಇಷ್ಟು ಬಾಯ್ಲ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು 1.5 ಗ್ಲಾಸಷ್ಟು ನೀವು ನೀರು ತೊಗೊಂಡಿದ್ರೆ ಆಲ್ಮೋಸ್ಟ್ ಇದು 5 to 10 ಮಿನಿಟ್ಸ್ ಬಾಯ್ಲ್ ಆದರೆ ನಿಮಗೆ 1 ಗ್ಲಾಸಷ್ಟು ಸಿಗುತ್ತೆ. ಸೊ ಸ್ವಲ್ಪ ಇದನ್ನು ತಣ್ಣಗಾಗಕ್ಕೆ ಬಿಡಿ. ನೀವು ಟೀನ ಯಾವ ಥರ ತೊಗೋತೀರಾ ಆ ಥರ ಇದನ್ನು ತೊಗೋಬೋದು. ಸ್ವಲ್ಪ ಬಿಸಿಲೇ ತೊಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಮ್ಮ ಫ್ಯಾಟಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಆಫ್ಟರ್ ಡೆಲಿವರಿ ನಮ್ಮ ಹೆಣ್ಮಕ್ಳು ಬಾಡಿಲಂತೂ ತುಂಬಾ ಚೇಂಜಸ್ ಆಗುತ್ತೆ. ಬಾಡಿ ಅಂತಲೇ ಅಲ್ಲ, ಏರ್ ಕೂಡ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಏರ್ ಫಾಲ್ ಏನು ಹೇಳಬೇಕಂದ್ರೆ ನನಗೆ ಕೂದಲು ತುಂಬಾ ಚೆನ್ನಾಗಿ ಬೆಳೆದಿದೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಸ್ಟಾರ್ಟಿಂಗ್ 3 ಮಂತ್ ತುಂಬಾ ಏರ್ ಫಾಲ್ ಆಗ್ತು. ಬಟ್ ನನಗೆ ಆಫ್ಟರ್ ಡೆಲಿವರಿ ಏರ್ ಫಾಲ್ ಆಗಿಲ್ಲ. ಫ್ಯಾಟ್ ಮಾತ್ರ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಟಮ್ಮಿ ಫ್ಯಾಟನ್ನು ನಾನು ಬರ್ನ್ ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಎಕ್ಸೈಟಾಗಿಯೇ ದಿನ ಶುರು ಮಾಡಿದೆ. ಇವತ್ತು ತುಂಬ ದಿನದಿಂದ ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಅಂದ್ಕೋತಿದ್ದೆ. ಸೊ ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ ಅಲ್ವಾ, ನನಗೇ ತುಂಬ ಖುಷಿ ಅನ್ನಿಸ್ತಿತ್ತು. ಹಾಗೆ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಡ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಪಾಪು ಕೂಡ ಸ್ನಾನ ಮಾಡಿಸಿ ಮಲಗಿಸಿ ಬಂದೆ. ಇವತ್ತಂತೂ ಒಂದು ತುಂಬಾ ಹಠ ಮಾಡ್ತಾಯಿದ್ದ. ಆಯಿಲ್ ಮಸಾಜ್ ಕೂಡ ಮಾಡಿಸ್ಕೊಳ್ಳಿಲ್ಲ ಸರಿಯಾಗಿ, ಯಾಕಂತೇಳಿ ಗೊತ್ತಿಲ್ಲ. ಬೇಗ ಇದ್ಬಿಟ್ಟಿದ್ದ. ಸೊ ಅದಕ್ಕೂ ಏನೋ ನಂಗೆ ಅರ್ಥ ಆಗಿಲ್ಲ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಹೇಗೋ ಅವನಿಗೆ ಸಮಾಧಾನ ಮಾಡಿ ಮಲಗಿಸಿ ಬಂದೆ. ಹಾಗೆ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಒರೆಸ್ಕೊಬಿಟ್ಟೆ. ಬೆಳಗ್ಗೆನೇ ಮಾಡ್ಕೋತಾ ಇದ್ದೀನಿ. ಇವ್ರು ಮನೇಲಿರೋದ್ರಿಂದ ಇವತ್ತೇನು ಅಷ್ಟು ಅರಿಬಿರಿ ಅನಿಸೋದಿಲ್ಲ. ಯಾಕಂದರೆ ಮನಮೋಹನ್ ಸಿಂಗ್ ಅವ್ರು ಡೆತ್ ಆಗಿರೋದ್ರಿಂದ ಇವರು ಕೂಡ ಲೀವ್ ಕೊಟ್ಟಿದ್ದಾರೆ. ನಾನು ಕೆಲಸ ಮಾಡ್ತಾಯಿದ್ರೆ ಇವ್ರು ಮಧ್ಯೆ ಬಂದು ಈ ಥರ ತರಲೆ ಮಾಡ್ತಾಯಿದ್ದಾರೆ. ಮನೇಲಿದ್ದರೆ ಇವ್ರು ಇದೇ ಕೆಲಸ ಮಾಡೋದು. ಹಾಗೆ ಬಟ್ಟೆ ಕೂಡ ಮಷಿನ್ಗೆ ಹಾಕಬೇಕಿತ್ತು. ಅಮ್ಮ ಮನೆಗೆ ಹೋಗಿರೋದ್ರಿಂದ 3 ಡೇಸಿಂದ ಯಾವ ಕೆಲಸನೂ ಸರಿಯಾಗಿ ಆಗಿರಲಿಲ್ಲ. ಮನೆ ಕೂಡ ತುಂಬ ಡಸ್ಟ್ ಅನ್ನಿಸ್ತಿತ್ತು. ಸೊ ಡಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಕೂಡ ಮಿಷಿನ್ಗೆ ಹಾಕ್ಕೊಂಡೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೋತೀನಿ. ಪಾಪು ಬಟ್ಟೆ ಮಾತ್ರ ಹ್ಯಾಂಡ್ ವಾಶ್ ಮಾಡ್ತೀನಿ, ಮಿಕ್ಕಿದೆಲ್ಲ ಮಷಿನ್ ವಾಶೇ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ ಅಂಥೇಳಿ. ಪಾಪು ಬಟ್ಟೆ ಮಷಿನಲ್ಲಿ ಒಗೆಯೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಮಷಿನ್ ವಾಶ್ ನಾನು ಮಾಡೋದಿಲ್ಲ. ಹಾಗೆ ಇವತ್ತಿಂದ 30 ಮಿನಿಟ್ ವಾಕ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತೇಳಿ. ಬಟ್ ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ ಅಲ್ವಾ. ಪಾಪು ಇಟ್ಕೊಂಡೆ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟಾರು ಶುರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ತಿಂಡಿಗೆ ಅಂತೇಳಿ ನಾನು ಇವತ್ತು ಪಲಾವ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ, ನಾಟಿ ಸ್ಟೈಲಲ್ಲಿ. ನನಗೆ ಅವರೆಕಾಳು ಪಲಾವ್ ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಕೂಡ ಎಲ್ರಿಗೂ ಇಷ್ಟ. ಸೊ ಅದೇ ಮಾಡಬೇಡ ಅಂತೇಳಿ ಮಾಡಿಕೊಂಡೆ.
ನೈಟ್ ತಾನೇ ರೈಸ್ ತಿನ್ನೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ರೈಸ್ ತಿನ್ಬೋದು, ಏನಿಲ್ಲ ಅಂತ ಹೇಳ್ತಾರೆ ಡಯಟಲ್ಲಿ. ಬಟ್ ಸ್ವಲ್ಪ ಕ್ವಾಂಟಿಟಿಲಿ ತಿನ್ನಬೇಕು. ಸ್ವಲ್ಪ ಕ್ವಾಂಟಿಟಿ ರೈಸ್ ತೊಗೊಂಡು ಬೇರೆದೆಲ್ಲ ಸ್ವಲ್ಪ ಅಂದರೆ ತರಕಾರಿ, ಫ್ರೂಟ್ಸ್ ಈ ಥರ ತೊಗೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಇದನ್ನೇ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಎಲ್ಲ ಥರ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ಥರ ಇದೆ ಎಲ್ಲನೂ ಯೂಸ್ ಮಾಡ್ಬೋದು. ಹಾಗೆ ಒಂದು 2 ಈರುಳ್ಳಿ ಸಾಕಾಗುತ್ತೆ ಇದಕ್ಕೆ. 2 ಈರುಳ್ಳಿ ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ. ಈ ಪಲಾವ್ ಮಾಡೋದಕ್ಕೆ ಫಸ್ಟ್ಗೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 3 to 4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಆನಿಯನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರನೇ ಫ್ರೈ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಅವರೆಕಾಯಿ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಪಲಾವ್ಗೆ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಅದಕ್ಕೆ ಏನೇನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡೆ. ಹಾಗೆ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಹಾಲು ಬರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ನೋಡ್ತಾ ಇದ್ದರೆ ಇದನ್ನು ಚೆಕ್ ಮಾಡಿ. ಇಷ್ಟು ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಖಾರಕ್ಕೆ ನಾನು 7 to 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ಯೂಸ್ ಮಾಡಿ. ಫ್ರೈ ಮಾಡಿ ನಾವು ಮಸಾಲೆ ರುಬ್ಬೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಕೂಡ ಬರುತ್ತೆ ನಮಗೆ. ಹೋಟೆಲ್ ಸ್ಟೈಲಲ್ಲಿ ನಾವು ನಾಟಿ ಸ್ಟೈಲ್ ಪಲಾವ್ ಏನು ತಿಂತೀವಿ ಅದೇ ಥರ ಟೇಸ್ಟ್ ಬರುತ್ತೆ. ಈ ರೆಸಿಪಿನ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ತಿಂಡಿ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊತಿದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡು ತುಂಬ ದಿನ ಆಗಿಬಿಟ್ಟಿತ್ತು. ನನಗಂತೂ ಎಣ್ಣೆ ಹಚ್ಚಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವರು ಕೂಡ ಫ್ರೀ ಇದ್ರಲ್ಲ, ಸೊ ಇವರು ಕೂಡ ಮಸಾಜ್ ಮಾಡಿಕೊಡ್ತಾ ಇದ್ದೆ. ಆಲ್ಮೋಸ್ಟ್ ಇವ್ರು ಲೀವ್ ಇದ್ದಾಗೆಲ್ಲ ಇವ್ರು ಆಯಿಲ್ ಮಸಾಜ್ ಮಾಡಿಸ್ಕೋತಾರೆ. ಈಗಾಗಲೇ ಎಲ್ಲ ಕೆಲಸ ಮುಗಿದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.